Zombie apocalypse. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರತಿ ಸಲ ಹೇಳ್ತೀನಿ, ಕೊಡಗಿಗೆ ಬರುವಾಗ ಸೆಲ್ಫ್ ಡ್ರೈವ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಒಂದು ಸೆಲ್ಫ್ ಡ್ರೈವ್ ಗಾಡಿನ ನಾನು ನೋಡಿದೆ. ಅವ್ರು ನಿನ್ನೆ ಬಂದಿದ್ದಾರೆ ಸುತ್ತಿ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೆಲ್ಫ್ ಡ್ರೈವ್ ತಗೊಂಡಿದ್ದಾರೆ ಬ್ಯಾಂಗ್ಳೂರಿಂದ. ಆದರೆ ಅದು ವೈಟ್ ಬೋರ್ಡ್ ಗಾಡಿ, ಅದು ಕೇಸ್ ಕೂಡ ಮಾಡಿದ್ದಾರೆ ಚಿಕ್ಕದಾಗಿ ಅದನ್ನು ಇನ್ಶೂರೆನ್ಸ್ ಕ್ಲೈಮಿಗಾಗಿ. ಬಟ್ ಅದನ್ನು ಹೆಂಗೆ ಬಿಟ್ಟರು ಅಂತ ಗೊತ್ತಿಲ್ಲ. ಝೂಮ್ ಗಾಡಿ ಅವ್ರದ್ದು ರೆಂಟಲ್ ಕಾರ್, ಅದು ವೈಟ್ ಬೋರ್ಡ್. ತುಂಬ ಅದು ಇಲ್ಲೀಗಲಾಗಿ ನಡೀತಾ ಇದೆ, ಬೆಂಗಳೂರಲ್ಲಿ ತುಂಬಾ ನಡೀತಾ ಇದೆ. ಆಗ ಇದು ನಾನು ಇವತ್ತು ಬೆಳಿಗ್ಗೆ ನಾನು ಮಾದಲ್ಪಟ್ಟಿ ಬರಬೇಕಾದ್ರೆ ನಾನು ನೋಡಿದೆ, ನಾನು ನನ್ನ ಫ್ರೆಂಡ್ ಬೈಕಲ್ಲಿ ಬರ್ತಿದ್ದೆ. ಅವಾಗ ಅಲ್ಲಿ ಗಾಡಿನ ಎಳೆದು ಮೇಲೆ ನಿಲ್ಲಿಸಿದ್ರು. ಸೊ ಆ ಗಾಡಿ ಆ್ಯಕ್ಸಿಡೆಂಟ್ ಆಗಿತ್ತು. ಅದು ಬಂದವರಿಗೆ ಚಿಕ್ಕ ಪುಟ್ಟ ಇಂಜುರಿ ಕೂಡ ಆಗಿದೆ. ನಾನು ಹೇಳೋದಿಷ್ಟೇ, ನೀವು ಕೂರ್ಗಿಗೆ ಬಂದರೆ ಇಲ್ಲಿ ಕ್ಯಾಬ್ಗಳಿರುತ್ತೆ, ಹೈಯರ್ ಮಾಡಿ ಕ್ಯಾಬಲ್ಲಿ ಸುತ್ತಾಡಿ. ಸೊ ನಿಮಗೆ ಹಂಗೆ ಆಗಲಿಲ್ಲ ಅಂತೇಳಿದರೆ ಬಸ್ಸಲ್ಲಿ ಬಂದುಬಿಟ್ಟು ಇಲ್ಲಿ ಬಂದು ಕ್ಯಾಬ್ನ ಹೈಯರ್ ಮಾಡ್ಬೋದು. ನಿಮಗೆ ಬೆಂಗಳೂರಿಂದ ಕ್ಯಾಬ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ರೆ ನೀವು ಬಸ್ಸಲ್ಲಿ ಬಂದು ಇಲ್ಲಿ ಕ್ಯಾಬ್ನ ಬುಕ್ ಮಾಡ್ಕೋಬೋದು. ಇನ್ನೇನಂತ ಹೇಳಿದರೆ, ನೀವು ಆದಷ್ಟು ನೀವು ಸೆಲ್ಫ್ ಡ್ರೈವ್ ತಗೊಂಡ್ರೂ ಕೂಡ ಅದು ಬ್ಲ್ಯಾಕ್ ಬೋರ್ಡಾ ವೈಟ್ ಬೋರ್ಡ್ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಯಾಕೆಂತ ಹೇಳಿದರೆ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾಳೆ ದಿನವೇ ತಂದೆ ಗಾಡಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದು ಕೂಡ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕ್ಕೆ ನೋಡ್ತಾರೆ. ಸೊ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ನೀವು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಕೆಲವರು ದುಡ್ಡಿಗಾಗಿ ಇದು ಮಾಡ್ತಾರೆ, ಅದು ಕೂಡ ಇದೆ ಇದರಲ್ಲಿ. ನೀವು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ನೋಡಿ. ಸೆಲ್ಫ್ ಡ್ರೈವ್ ನೀವು ದುಡ್ಡು ಬಾಕಿ ಮಾಡ್ಬೋದು ಅಂತ ಹೇಳ್ಕೊಂಡು ನೀವು ತರ್ತೀರಾ. ಬಟ್ ಇಲ್ಲೇನಂತ ಹೇಳಿದರೆ, ನೀವು ಏನು ಬಾಕಿ ಮಾಡೋಕ್ಕೆ ನೋಡ್ತೀರಾ ಅದಕ್ಕಿಂತ ಡಬಲ್ ಖರ್ಚಾಗುತ್ತೆ. ಇದು ಫ್ಯಾಕ್ಟ್, ಇದು ಹೇಳ್ಬೇಕಂದ್ರೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ನೀವು ಆದಷ್ಟು ಕೇರ್ಫುಲ್ಲಾಗಿ ಬಂದು ಸುತ್ತಿ ನೋಡ್ಕೊಂಡು ಹೋಗಿ. ಅವರಿಗೆ ಬಂದಿದ್ದು ಫುಲ್ ಟ್ರಿಪ್ಪೇ ಅವರಿಗೆ ಮೂಡ್ ಔಟ್ ಆಗಿದೆ, ಏನು ಕೂಡ ಒಂದು ಸರಿಯಾಗಿ ನೋಡಲಿಲ್ಲ, ಏನಿಲ್ಲ. ಈಗ ಒಂದು ನಾನು ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ಆ ವೀಡಿಯೋ ನೋಡಿ ಗಾಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಸೊ ಅವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅಂತೆ, ಬಂದವರು ರಿಕ್ವೆಸ್ಟ್ ಮಾಡಿದ್ರು ವೀಡಿಯೋ ಮಾಡಬೇಡಿ ಅಂತ. ಬಟ್ ಏನಂದರೆ, ನಾನು ಇದು ಮಾಡ್ತಿರೋದು ಒಂದು ಅವೇರ್ನೆಸ್ಸಿಗಾಗಿ ನಾನು ಮಾಡ್ತಿರೋದು. ಗಾಡಿದು ನಂಬರ್ ಪ್ಲೇಟ್ ಸಮೇತ ನಾನು ಬ್ಲರ್ ಮಾಡ್ತಾಯಿಲ್ಲ, ಇಲ್ಲಿ ಓಪನ್ ಆಗಿ ತೋರಿಸ್ತಿದ್ದೀನಿ. ಮುಂದಿನ ದಿನ ಅದು ಗೊತ್ತಾಗಬೇಕು. ಪೊಲೀಸವರು ಕೂಡ ವೈಟ್ ಬೋರ್ಡ್ನ ಯಾವ ಥರ ಬಾಡಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಪೊಲೀಸವರು ಎಂಕ್ವೈರಿ ಮಾಡಲ್ಲ, FIR ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ಝೂಮ್ ಕಾರ್ ಕಡೆಯಿಂದ ಮಾತಾಡಿದಾರಂತೆ. ಇದು ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ಸೊ ಆ ವಿಡಿಯೋನ ನೋಡಿದ್ರಲ್ಲ, ಆ ವಿಡಿಯೋ ಈಗ ಗೊತ್ತಾಯ್ತಲ್ಲ. ಈಗ ನಿಮಗಿನ್ನು ಒಂದು ಐಡಿಯಾ ಬರ್ಬೋದು. ಇನ್ನು ನಾವು ಹೋದಾಗ ರೆಂಟಲ್ ಗಾಡಿ ತಗೋಬೇಕಾ, ಏನು ಬೇಡವಾ, ಇಲ್ಲ ಹೋಗಿ ಕ್ಯಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಬಿಟ್ಟಿದ್ದು. ಸೊ ಸ್ವಲ್ಪ ನಾನು ಏನಂತ ಹೇಳಿದರೆ, ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ. ಯಾಕೆಂದರೆ ಇದು ಸಿಟಿಯಲ್ಲಿ ಓಡಿಸೋ ಥರ ಡ್ರೈವಿಂಗ್ ಎಲ್ಲ ಕೊಡಗಲ್ಲಿ ಎಲ್ಲ ರೋಡ್ಗಳು ಸ್ವಲ್ಪ ಟಫ್ ಆಗಿದೆ. ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಬಂದರೆ ಒಳ್ಳೆಯದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್.